ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ವೆಲ್ಕಮ್ ಟು ಕಾಮರ್ಸ್ ಸ್ಟಡಿ ಅಡ್ಡ. ಇಂದು ನಾನು ಅಧ್ಯಾಯ 2 ನಿರ್ವಹಣೆಯ ತತ್ವಗಳು ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಆ ನಿರ್ವಹಣೆ ತತ್ವಗಳ ಬಗ್ಗೆ ನಾನಿವತ್ತು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೇನೆ. ನಿರ್ವಹಣೆ ತತ್ವಗಳು ಎಂದರೆ ಸಂಸ್ಥೆಯ ಗುರಿಗಳನ್ನು ಪರಿಣಾಮಕಾರಿಯಾಗಿ ಸಾಧಿಸಲು ವ್ಯವಸ್ಥಾಪಕರಿಗೆ ಮಾರ್ಗದರ್ಶನ ನೀಡುವ ಮೂಲಭೂತ ನಿಯಮಗಳಿಗೆ ನಿರ್ವಹಣಾ ತತ್ವಗಳು ಎಂದು ಕರೆಯುತ್ತೇವೆ. ಅಂತಂದ್ರೆ ಒಂದು ಸಂಸ್ಥೆಯ ನಿರ್ದಿಷ್ಟ ಮತ್ತು ಗುರಿ ಉದ್ದೇಶಗಳನ್ನು ಸಾಧಿಸಲಿಕ್ಕೆ ವ್ಯವಸ್ಥಾಪಕರಿಗೆ ಮಾರ್ಗದರ್ಶನ ನೀಡುವಂಥ ತತ್ವಗಳೇನಿರ್ತಾವಲ್ಲ ಆ ತತ್ವಗಳಿಗೆ ನಾವು ನಿರ್ವಹಣಾ ತತ್ವಗಳು ಅಂತ ಕರಿತೀವಿ. ಅಂತಂದ್ರೆ ಇವಾಗ ಒಬ್ಬ ವ್ಯಕ್ತಿ ಇದ್ದಾನ, ಆ ವ್ಯಕ್ತಿ ಅನುಸರಿಸುವಂತಹ ತತ್ವಗಳಿಗೆ ಅನುಗುಣವಾಗಿ ಅವನ ವ್ಯಕ್ತಿತ್ವ ಏನಾಗ್ತೈತಿ, ರೂಪುಗೊಳ್ತೈತಿ. ಸೊ ಆ ವ್ಯಕ್ತಿ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡಿದ್ದ ಅಂತಂದ್ರೆ ಅವನ ವ್ಯಕ್ತಿತ್ವವು ಸಹಿತ ಏನಾಗ್ತೈತಿ, ಒಳ್ಳೆ ರೀತಿಯಲ್ಲಿ ನಿರ್ಮಾಣವಾಗ್ತೈತಿ. ಆ ವ್ಯಕ್ತಿಯು ಒಂದು ಕೆಟ್ಟ ಅಭ್ಯಾಸಗಳನ್ನು ರೂಢಿಸಿಕೊಂಡಿದ್ದ ಅಂತಂದ್ರೆ ಅವನ ವ್ಯಕ್ತಿತ್ವ ಏನಾಗಲ್ಲ, ಬೆಳವಣಿಗೆಯನ್ನು ಹೊಂದುವುದಿಲ್ಲ. ಸೊ ಹಾಗಾಗಿ ಒಂದು ಆರ್ಗನೈಜೇಷನ್ ಐತಿ ಅಂತಂದಾಗ ಆ ಒಂದು ಆರ್ಗನೈಜೇಷನ್ನಲ್ಲಿ ಮ್ಯಾನೇಜ್ಮೆಂಟ್ ನಿರ್ವಹಣೆಯು ಪರಿಣಾಮಕಾರಿಯಾಗಿ ಇದ್ದಾಗ ಆ ಮ್ಯಾನೇಜ್ಮೆಂಟು ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ತತ್ವಗಳನ್ನು ಅಳವಡಿಸಿಕೊಂಡಾಗ ಆ ಒಂದು ಸಂಸ್ಥೆ ಬೆಳವಣಿಗೆಯನ್ನು ಹೊಂದುತ್ತಾ ಮತ್ತು ಲಾಭ ಸಂಪಾದಿಸುತ್ತದೆ ಅಂತ ಹೇಳ್ಬೋದು. ಆ ನಿರ್ವಹಣಾ ತತ್ವದ ಲಕ್ಷಣಗಳು ಯಾವುವು ಎಂಬುದನ್ನು ಈಗ ನೋಡೋಣ. ಅದರಲ್ಲಿ ಮೊದಲನೇದು ಸಾರ್ವತ್ರಿಕ ಅನ್ವಯ, ಯೂನಿವರ್ಸಲ್ ಅಪ್ಲಿಕ್ಯಾಬಿಲಿಟಿ. ಎರಡನೇದು ಸಾಮಾನ್ಯ ಮಾರ್ಗಸೂಚಿಗಳು, ಜನರಲ್ ಗೈಡ್ಲೈನ್ಸ್. ಇನ್ನು ಮೂರನೇದು ಆಚರಣೆ ಮತ್ತು ಪ್ರಯೋಗಾತ್ಮಕ ರಚನೆ, ಫಾರ್ಮ್ಡ್ ಬೈ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್. ನೆಕ್ಸ್ಟ್ ನಾಲ್ಕನೇದು ನಮನೀಯತೆ, ಫ್ಲೆಕ್ಸಿಬಲ್. ಐದನೇದು ನಡವಳಿಕೆ ಮತ್ತು ಸ್ವರೂಪ ಪ್ರಾಧಾನ್ಯತೆ, ಮೇನ್ಲಿ ಬಿಹೇವಿಯರಲ್ ನೇಚರ್. ಸಿಕ್ಸ್ತ್ ಒನ್ ಕಾರಣ ಮತ್ತು ಪರಿಣಾಮಗಳ ಸಂಬಂಧಗಳು, ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಶನ್ಶಿಪ್. ಏಳನೇದು ಸಾಂದರ್ಭಿಕ, ಕಂಟೇಂಜೆಂಟ್ ಅಂತ ಕರಿತೇವೆ. ಈಗ ಮೊದಲೇ ನೋಡೋಣ ಸಾರ್ವತ್ರಿಕ ಅನ್ವಯ. ನಿರ್ವಹಣೆ ತತ್ವಗಳನ್ನು ಎಲ್ಲಾ ವಿಧದ ಸಂಘಟನೆಗಳಲ್ಲಿ ಅನ್ವಯಿಸಬಹುದು. ಅಂದರೆ ವ್ಯವಹಾರ ಅಥವಾ ವ್ಯವಹಾರೇತರ, ಸಣ್ಣ ಮತ್ತು ಬೃಹತ್, ಸಾರ್ವಜನಿಕ ಮತ್ತು ಖಾಸಗಿ ವಲಯ, ಹೀಗೆ ಎಲ್ಲ ರೀತಿಯ ಸಂಘಟನೆಗಳಲ್ಲಿ ಆಚರಣೆಗೆ ತರಬಹುದು. ಅಂತಂದ್ರೆ ಈ ನಿರ್ವಹಣೆ ತತ್ವಗಳು ಅದಾವಲ್ಲ, ಈ ನಿರ್ವಹಣೆ ತತ್ವಗಳನ್ನು ಪ್ರತಿಯೊಂದು ಆರ್ಗನೈಜೇಷನ್ನಲ್ಲಿ ನಾವೇನು ಮಾಡ್ಬೋದು, ಬಳಸ್ಬೋದು. ಅದು ಒಂದು ಸಣ್ಣ ಸಂಸ್ಥೆ ಆಗಿರಬಹುದು ಅಥವಾ ದೊಡ್ಡ ಸಂಸ್ಥೆ ಆಗಿರಬಹುದು, ಅದು ವ್ಯವಹಾರಿಕ ಸಂಸ್ಥೆ ಆಗಿರಬಹುದು ಅಥವಾ ವ್ಯವಹಾರೇತರ ಸಂಸ್ಥೆ ಆಗಿರಬಹುದು, ಇನ್ನು ಸಾರ್ವಜನಿಕ ಸಂಸ್ಥೆ ಆಗಿರಬಹುದು ಅಥವಾ ಖಾಸಗಿ ವಲಯದ ಸಂಸ್ಥೆ ಆಗಿರಬಹುದು. ಹೀಗೆ ಪ್ರತಿಯೊಂದು ವ್ಯವಹಾರ ಸಂಸ್ಥೆಗೂ ಸಹಿತ ನಾವೇನು ಮಾಡ್ತೀವಿ ಅಂತಂದ್ರೆ ಈ ಒಂದು ನಿರ್ವಹಣಾ ತತ್ವಗಳನ್ನು ಅಪ್ಲಿಕೇಬಲ್ ಮಾಡಿಕೊಂಡು ಆ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದಾಗ ಆ ಎಲ್ಲ ಕೆಲಸ ಕಾರ್ಯಗಳು ಏನಾಗ್ತಾವೆ, ಪರಿಣಾಮಕಾರಿಯಾಗಿ ಜಾರಿಗೆ ಬರ್ತಾವ ಅಂತ ಹೇಳ್ಬೋದು. ಅದರಿಂದ ಒಂದು ಸಂಸ್ಥೆ ಬೆಳವಣಿಗೆ ಹೊಂದಲಿಕ್ಕೆ ಬಹಳಷ್ಟು ಅನುಕೂಲವಾಗ್ತೈತಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸಾಮಾನ್ಯ ಮಾರ್ಗಸೂಚಿಗಳು. ಇವು ನಿರ್ವಹಣಾ ಕಾರ್ಯಗಳಿಗೆ ಮಾರ್ಗದರ್ಶನ ನೀಡುತ್ತವೆ ಹೊರತು ನಿರ್ವಹಣೆ ಎಲ್ಲ ಸಮಸ್ಯೆಗಳಿಗೆ ಸಿದ್ಧಪಡಿಸಿದ ಪರಿಹಾರವನ್ನು ಒದಗಿಸುವುದಿಲ್ಲ. ಅಂತಂದ್ರೆ ಎರಡನೇದು ಏನು ಹೇಳ್ತೈತಿ ಅಂತಂದ್ರೆ ಸಾಮಾನ್ಯ ಮಾರ್ಗಸೂಚಿಗಳನ್ನು ಕರಿತೇವೆ ನಾವು. ಇವು ನಿರ್ವಹಣೆಗೆ ಏನು ಮಾಡ್ತಾವ, ನಿರ್ವಹಣಾ ಕಾರ್ಯಗಳನ್ನು ಮಾಡಲಿಕ್ಕೆ ಇವು ಹೆಲ್ಪ್ ಮಾಡ್ತಾವ ಹೊರತು ಆ ಪ್ರತಿಯೊಂದು ಸಮಸ್ಯೆಗೆ ಸಿದ್ಧಪಡಿಸಿದಂತಹ ಉತ್ತರವನ್ನು ಒದಗಿಸುವುದಿಲ್ಲ, ಪರಿಹಾರವನ್ನು ಒದಗಿಸುವುದಿಲ್ಲ. ಯಾಕಂತಂದ್ರೆ ಬಿಸ್ನೆಸ್ ಅನ್ನೋದು ಏನಾಗ್ತೈತಿ, ಡೈನಾಮಿಕ್ ಆಗಿರ್ತೈತಿ. ಅಂದ್ರೆ ಡೇ ಟು ಡೇ ಚೇಂಜಸ್ ಆಗ್ತಾನೆ ಇರ್ತೈತಿ. ಸೊ ಈ ನಿರ್ವಹಣಾ ಕಾರ್ಯಗಳ ಅಂತಂದ್ರೆ ಯೋಜಿಸುವಿಕೆ ಆಗಿರ್ಬೋದು, ನಿರ್ದೇಶಿಸುವಿಕೆ ಆಗಿರ್ಬೋದು, ಸಂಘಟಿಸುವಿಕೆ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಯೋಜನೆ ಈ ರೀತಿಯಾಗಿರ್ತಕ್ಕಂಥ ನಿರ್ವಹಣೆಯ ಕಾರ್ಯಗಳಿಗೆ ಇದೇನಾಗ್ತೈತಿ ಅಂತಂದ್ರೆ ಒಂದು ಗೈಡ್ಲೈನ್ಸ್ ಮಾಡ್ತೈತಿ, ಅಂತಂದ್ರೆ ಮಾರ್ಗದರ್ಶನವನ್ನು ಮಾಡ್ತೈತಿ ಹೊರತು ಆ ಎಲ್ಲ ಕಾರ್ಯಗಳಿಗೆ ಸಿದ್ಧಪಡಿಸಿರ್ತಕ್ಕಂಥ ಉತ್ತರವನ್ನು ನೀಡುವುದಿಲ್ಲ. ಯಾಕಂತಂದ್ರೆ ಇವಾಗ ಒಬ್ಬ ಮ್ಯಾನೇಜರ್ ಆಗಿರ್ತಕ್ಕಂಥವನು ಡೇ ಟು ಡೇ ನಡೆಯುವಂಥ ವ್ಯವಹಾರದಲ್ಲಿ ಒಂದು ಡಿಸಿಷನ್ ತಗೊಳ್ಬೇಕಾಗಿರುವಂಥ ಪರಿಸ್ಥಿತಿ ಇರೋದ್ರಿಂದ ಅವನು ಈಗ ಅನಿರೀಕ್ಷಿತವಾಗಿರ್ತಕ್ಕಂತಹ ಒಂದು ಸಂದರ್ಭಕ್ಕೆ ಈಗಲೇ ಸಹಿತ ಏನು ಮಾಡೋಕ್ಕಾಗಲ್ಲ, ಡಿಸಿಷನ್ ಮಾಡಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಏನು ಮಾಡ್ಬೇಕಾಗತಿ, ಡಿಸಿಷನನ್ನು ತಗೊಳ್ಬೇಕಾಗತಿ.
ಸೊ ಇವು ಆಗ ನಿರ್ವಹಣಾ ತತ್ವಗಳು ಸಾಮಾನ್ಯ ಮಾರ್ಗಸೂಚಿಗಳಂತೆ ಏನ್ ಮಾಡ್ತಾವ ಅಂತಂದ್ರೆ ಅಲ್ಲಿ ಅವನಿಗೆ ಮಾರ್ಗದರ್ಶನವನ್ನ ಮಾಡ್ತಾವ ಅಂತ ಹೇಳ್ಬೋದು. ಇನ್ನು ಥರ್ಡ್ ಒನ್ ಬರುವಂತದ್ದು ಆಚರಣೆ ಮತ್ತು ಪ್ರಯೋಗಾತ್ಮಕ ರಚನೆ. ಈ ತತ್ವಗಳು ಅನುಭವ, ಸಾಮೂಹಿಕ ಅಭಿಪ್ರಾಯ, ನಿರ್ವಾಹಕರ ಚಾತುರ್ಯ ಮತ್ತು ಪ್ರಾಯೋಗಿಕತೆಯಿಂದ ರೂಪಿಸಲಾಗೈತಿ ಅಂತ ಹೇಳ್ಬೋದು. ಅಂತಂದ್ರೆ ಈ ನಿರ್ವಹಣಾ ತತ್ವಗಳನ್ನ ಅನುಭವ ಮತ್ತು ಸಾಮೂಹಿಕ ಅಭಿಪ್ರಾಯ ಇದನ್ನ ಒಬ್ಬರೇ ರಚನೆ ಮಾಡಿರುವಂತದ್ದು, ಜಾರಿ ಮಾಡಿದರೂ ಸಹಿತ ಸಾಮೂಹಿಕ ಅಭಿಪ್ರಾಯವನ್ನ ಏನ್ ಮಾಡಿರ್ತಾರೆ ಅಂದ್ರೆ ಕಲೆಕ್ಟ್ ಮಾಡಿರ್ತಾರೆ. ಸೊ ನಿರ್ವಾಹಕರ ಚಾತುರ್ಯದ ಮೇಲಿನೂ ಸಹಿತ ಇವೇನಾಗಿರ್ತಾವ ಅಂತಂದ್ರ ಅವಲಂಬಿತವಾಗಿರ್ತಾವ ಅಂತ ಹೇಳ್ಬಹುದು. ಈ ನಿರ್ವಹಣೆಯ ತತ್ವಗಳನ್ನ ಪ್ರಾಯೋಗಿಕತೆಯಿಂದ ರೂಪಿಸಲಾಗೈತಿ. ಸೊ ಯಾರೋ ಒಬ್ರು ಥಿಯರಟಿಕಲ್ ಆಗಿ ಹೇಳಿದ್ರು ಅಂತ ಇವುಗಳನ್ನ ಅಪ್ಲಿಕೇಬಲ್ ಮಾಡೋದಕ್ಕಾಗೋದಿಲ್ಲ. ಸೊ ಇವುಗಳನ್ನ ಪ್ರಾಯೋಗಿಸಿ ನೋಡಿ ಅವುಗಳಿಂದ ಒಪಿನಿಯನ್ ಅನ್ನ ತಗೊಂಡು ಈ ನಿರ್ವಹಣಾ ತತ್ವಗಳನ್ನ ಏನ್ ಮಾಡಲಾಗೈತಿ ಅಂತಂದ್ರೆ ಆಚರಣೆಗೆ ತಂಬರಲಾಗೈತಿ ಅಂತ ಹೇಳ್ಬೋದು. ಈ ಒಂದು ನಿರ್ವಹಣಾ ತತ್ವಗಳನ್ನ ಆಚರಣೆಗೆ ತೊಂಬರಬೇಕಾಗಿತ್ತು ಅಂತಂದಾಗ ಇಲ್ಲಿ ನಿರ್ವಾಹಕರು ಅವುಗಳನ್ನ ಆಳವಾಗಿ ಅಧ್ಯಯನ ಮಾಡಿದ ನಂತರ, ಅದೇ ರೀತಿ ಅವುಗಳನ್ನ ಪ್ರಯೋಗಿಸಿದ ನಂತರ, ಪ್ರಯೋಗಾತ್ಮಕವಾಗಿ ಅವುಗಳನ್ನ ಅನ್ವಯಿಸಿ ನೋಡಿದ ನಂತರ ಇವುಗಳನ್ನ ಏನ್ ಮಾಡ್ಯಾರ ಅಂತಂದ್ರ ಜಾರಿಗೆ ತಗೊಂಡ್ ಬಂದಾರ ಅಂತ ಹೇಳ್ಬೋದು. ಸೊ ಇದು ಆಚರಣೆ ಮತ್ತು ಪ್ರಯೋಗಾತ್ಮಕ ರಚನೆ ಅಂತ ಕರಿತೇವೆ. ಇನ್ ನೆಕ್ಸ್ಟ್ ಬರುವಂತದ್ದು ನಮನೀಯತೆ. ಈ ನಿರ್ವಹಣೆಯ ತತ್ವಗಳು ಕಟ್ಟುನಿಟ್ಟಾಗಿರುವುದಿಲ್ಲ. ನಿರ್ವಾಹಕರು ಸಂದರ್ಭಗಳಿಗೆ ಅನುಸಾರವಾಗಿ ಅವುಗಳನ್ನ ಮಾರ್ಪಡಿಸಬಹುದು. ಅಂತಂದ್ರೆ ಈ ನಿರ್ವಹಣಾ ತತ್ವಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಬೇಕಂತಕ್ಕಂಥ ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ಸೊ ಇವುಗಳನ್ನ ಪಾಲಿಸುವುದರಿಂದ ಒಂದು ವ್ಯವಹಾರ ಸಂಸ್ಥೆಗೆ ಅನುಕೂಲವಾಗುತ್ತದೆ ಅಂತಂದಾಗ ಅವುಗಳನ್ನು ಎಲ್ಲರೂ ಸಹಿತ ಯಾವುದೇ ಒಂದು ಆರ್ಗನೈಸೇಷನ್ ಆಗಿರ್ಬೋದು ಅವುಗಳನ್ನು ಪಾಲನೆ ಮಾಡೇ ಮಾಡುತ್ತೆ. ಸೊ ಇವುಗಳನ್ನು ಯಥಾವತ್ತಾಗಿ ನಾವು ಅನುಷ್ಠಾನಕ್ಕೆ ತರಬೇಕಂತಿಲ್ಲ. ನಿರ್ವಾಹಕರು ಅವುಗಳನ್ನು ಸಂದರ್ಭಕ್ಕೆ ಅನುಸಾರವಾಗಿ ಅವುಗಳನ್ನು ಮಾರ್ಪಡಿಸಬಹುದು. ಅಂತಂದ್ರೆ ಇವಾಗ ಒಂದು ಆರ್ಗನೈಸೇಷನ್ ಐತಿ ಅಂತಂದಾಗ ಆ ಒಂದು ಆರ್ಗನೈಸೇಷನ್ ಅಲ್ಲಿ ಇವಾಗ ಸದ್ಯಕ್ಕೆ ವರ್ಕನ್ನು ಡಿವೈಡ್ ಮಾಡಬೇಕಾಗೈತಿ. ವರ್ಕನ್ನು ಡಿವೈಡ್ ಮಾಡಿ ಕೆಳ ಹಂತದ ನೌಕರರಿಗೆ ಅವುಗಳನ್ನು ಹಂಚಬೇಕಾಗೈತಿ ಅಂತಂದ ಒಂದು ಸಂದರ್ಭದಲ್ಲಿ ಅವುಗಳನ್ನು ಹಂಚಿ ಡಿವೈಡ್ ಮಾಡಿ ಕೆಲವೊಂದಿಷ್ಟು ಅಧಿಕಾರವನ್ನು ಕೆಳಹಂತದ ನೌಕರರಿಗೆ ನೀಡಬಹುದು. ಅದನ್ನ ವಿಕೇಂದ್ರೀಕರಣ ಅಂತ ಕರಿತೀವಿ, ಅಧಿಕಾರದ ವಿಕೇಂದ್ರೀಕರಣ. ನೆಕ್ಸ್ಟ್ ಬರ್ತವೆ ಇನ್ನು ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನಾಗ್ತದೆ ಅಂತಂದಾಗ ಅಲ್ಲಿ ಆ ಒಂದು ಮೇನ್ ವರ್ಕ್ ಅಥಾರಿಟಿಯನ್ನ ಮೇಲ್ವರ್ಗದ ನೌಕರರು ಮಾತ್ರ ಹೊಂದಿರ್ತಾರೆ. ಕೆಳವರ್ಗದ ನೌಕರರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರವನ್ನು ನೀಡಿರುವುದಿಲ್ಲ. ಸೊ ಅಂತ ಸಂದರ್ಭಗಳಲ್ಲಿ ಅಧಿಕಾರವು ಕೇಂದ್ರೀಕೃತವಾಗೈತಿ ಅಂತ ಹೇಳ್ಬೋದು. ಅಲ್ಲಿ ಯಾವುದೇ ರೀತಿಯ ಅಧಿಕಾರವನ್ನು ಕೆಳವರ್ಗದ ನೌಕರರಿಗೆ ವಹಿಸಿರುವುದಿಲ್ಲ. ಅದು ಆ ಸಂದರ್ಭಕ್ಕೆ ತಕ್ಕಂತೆ ನಡ್ಕೊಂಡು ಹೋಗಿರ್ತೈತಿ. ಸೊ ಇದನ್ನ ನಾವೇನಂತ ಕರಿತೀವಿ, ನಮನೀಯತೆ ಅಥವಾ ಫ್ಲೆಕ್ಸಿಬಲ್ ನೇಚರ್ ಹೊಂದೈತಿ ಅಂತ ಕರಿತೀವಿ. ನೆಕ್ಸ್ಟ್ ಬರುವಂಥದ್ದು ನಡವಳಿಕೆ ಅಥವಾ ವರ್ತನೆಯ ಸ್ವರೂಪದ ಪ್ರಾಧಾನ್ಯತೆ. ಇವು ಮನುಷ್ಯರ ನಡವಳಿಕೆ ಹಾಗೂ ಮಾನವ ಸಂಬಂಧಗಳ ಮೇಲೆ ಆಧಾರಿತವಾಗಿವೆ. ಆದ್ದರಿಂದ ಇವುಗಳು ಸಂಪೂರ್ಣ ವೈಜ್ಞಾನಿಕವಲ್ಲ, ಅನುಭವಗಳ ಮೇಲೆ ನಿಂತಿವೆ. ಅಂತಂದ್ರ ಈ ನಿರ್ವಹಣಾ ತತ್ವಗಳು ಹೆಂಗಿರ್ತಾವ ಅಂತಂದ್ರ ಇವು ಸಂಪೂರ್ಣವಾಗಿ ಮಾನವನ ನಡವಳಿಕೆಯ ಮೇಲೆ ಆಧಾರಿತವಾಗಿರ್ತಾವ. ಅಂತಂದ್ರ ನಾವು ಮಾನವರಲ್ಲಿ ಅಂತಂದ್ರ ಮಾನವ ಸಂಪನ್ಮೂಲದ ಮೇಲೆ ಏನ್ ಮಾಡ್ಬೇಕಾಗತಿ, ಪರಿಣಾಮವನ್ನ ಉಂಟು ಮಾಡಿ ಅವರಿಂದ ಎಫೆಕ್ಟಿವ್ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ತಗೊಳ್ಳುವಂತ ಜವಾಬ್ದಾರಿ ಯಾರ್ದಾಗಿರ್ತೈತಿ, ಮ್ಯಾನೇಜರ್ದ್ ಆಗಿರ್ತೈತಿ. ಸೊ ಹಾಗಾಗಿ ಈ ನಿರ್ವಹಣಾ ತತ್ವಗಳು ಏನಾಗ್ತಾವ ಅಂತಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಏನಾಗ್ತಿರ್ತಾವ, ಚೇಂಜಸ್ ಆಗಿರ್ತಾವ. ಸೊ ಈ ನಿರ್ವಹಣಾ ತತ್ವಗಳು ಪರಿಪೂರ್ಣವಾಗಿ ವೈಜ್ಞಾನಿಕ ತತ್ವಗಳಾಗಿರೋದಿಲ್ಲ. ಇವೇನಾಗಿರ್ತಾವ ಅಂತಂದ್ರ ಅನುಭವಗಳ ಮೇಲೆ ನಿಂತಿರ್ತಾವ, ಆಧಾರವಾಗಿರ್ತಾವ. ಯಾಕಂತಂದ್ರೆ ಕೆಲವೊಂದಿಷ್ಟು ಸಲ ನಾವೇನಾಗ್ತೈತಿ, ಡಿಸಿಪ್ಲಿನ್ ಅನ್ನು ಅಳವಡಿಸಿಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಿದಾಗ ಅದರಿಂದ ಮೂಡಿ ಬಂದಿರತಕ್ಕಂಥ ಕೆಲಸವನ್ನ ನಾವೇನ್ ಮಾಡ್ಬೋದು, ಎಸ್ಟಿಮೇಟ್ ಮಾಡಿ. ಸೊ ನಿರ್ವಹಣಾ ತತ್ವಗಳೇನಾಗಿರ್ತಾವ ಅಂತಂದ್ರ ನಿರ್ವಹಣಾ ತತ್ವದಲ್ಲಿ ಶಿಸ್ತು ಅಂತಕ್ಕಂಥದ್ದು ಒಂದು ಹೌದು. ಆ ಒಂದು ಶಿಸ್ತನ್ನ ನಮ್ಮ ಕೆಲಸ ಕಾರ್ಯದಲ್ಲಿ ಅಳವಡಿಸಿಕೊಂಡಾಗ ಅಲ್ಲಿ ಅದರ ಎಫೆಕ್ಟಿವ್ನೆಸ್ ಏನಾಗಿರ್ತೈತಿ ಅನ್ನೋದನ್ನ ಚೆಕ್ ಮಾಡಿಕೊಂಡು ನಾವೇನ್ ಮಾಡ್ಬೇಕಾಗತಿ, ಕೆಲಸ ಕಾರ್ಯವನ್ನ ಮಾಡ್ಬೇಕಾಗಿರ್ತೈತಿ. ಸೊ ನಿರ್ವಹಣೆ ಅಂತಕ್ಕಂಥದ್ದು ಒಂದು ಸಂಸ್ಥೆಯ ನಿರ್ದಿಷ್ಟ ಗುರಿ ಉದ್ದೇಶಗಳನ್ನು ಸಾಧಿಸುವುದಕ್ಕಾಗಿ ಇತರ ವ್ಯಕ್ತಿಗಳಿಂದ ನಾವೇನು ಮಾಡಬೇಕಾಗಿರ್ತೈತಿ, ಕೆಲಸ ಕಾರ್ಯಗಳನ್ನು ತಗೊಳ್ಬೇಕಾಗಿರ್ತೈತಿ. ಸೊ ಹಾಗಾಗಿ ಇದು ಮಾನವನ ವರ್ತನೆಯಲ್ಲಿ ಇತರ ನೌಕರರಲ್ಲಿ ಒಂದು ವರ್ತನೆಯನ್ನ ಉಂಟು ಮಾಡಲಿಕ್ಕೆ ಈ ಎಲ್ಲ ತತ್ವಗಳು ಏನಾಗ್ತಾವ ಅಂತಂದ್ರೆ ಹೆಲ್ಪ್ಫುಲ್ ಆಗಿ ಕೆಲಸವನ್ನ ಮಾಡ್ತಾವ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು ಕಾರಣ ಮತ್ತು ಪರಿಣಾಮ ಸಂಬಂಧಗಳು.
ಒಂದು ನಿರ್ದಿಷ್ಟ ತತ್ವವನ್ನು ಪಾಲಿಸಿದಾಗ ಏನಾಗುತ್ತದೆ ಎಂಬುದು ಇದರಲ್ಲಿದೆ. ಉದಾಹರಣೆಗೆ ವಿಭಾಗೀಕರಣ ಕೆಲಸದ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಅಂತಂದ್ರೆ ಒಂದು ಯಾವುದೇ ನಿರ್ವಹಣೆಯ ತತ್ವವನ್ನು ನಾವು ಪಾಲನೆ ಮಾಡಕ್ ಕುಂತೀವಿ ಅಂತಂದಾಗ ಅದರಿಂದ ಏನು ಪರಿಣಾಮ ಉಂಟಾಕೈತಿ ಸೊ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತತಿ. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾಗೈತಿ ಅಂತಂದಾಗ ಡಿವಿಷನ್ ಆಫ್ ವರ್ಕ್ ಅಂತಂದ್ರೆ ವಿಭಾಗೀಕರಣ ಅಂತ ಕರಿತೇವೆ. ಒಂದು ಕೆಲಸವನ್ನ ಪ್ರತಿಯೊಬ್ಬರಿಗೂ ನಾವು ಏನ್ ಮಾಡಿದಾಗ ಡಿವೈಡ್ ಮಾಡಿ ಕೊಟ್ಟಾಗ ಆ ಒಂದು ಕೆಲಸದ ಏನಾಗ್ತತಿ ದಕ್ಷತೆ ಅನ್ನೋದು ಹೆಚ್ಚಾಕತಿ ಅಂತ ಆ ಒಂದು ಕೆಲಸ ಪರಿಣಾಮಕಾರಿಯಾಗಿ ಮೂಡಿ ಬರ್ತತಿ ಅಂತ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಾಗಿತ್ತು ಅಂತಂದಾಗ ಒಂದು ಯಾವುದೇ ನಮ್ಮ ಮನೆಗಳಲ್ಲಿ ಈಗ ಯಾರ್ದು ನಮ್ಮ ಅಣ್ಣಂದು ಯಾರ್ದಾದ್ರೂ ಮ್ಯಾರೇಜ್ ಐತಿ ಅಂತಂದಾಗ ನಮ್ಮ ಮನೆಯ ಹಿರಿಯರು ಏನ್ ಮಾಡ್ತಾರ ಅಂತಂದ್ರ ಪ್ರತಿಯೊಬ್ಬರನ್ನ ಕರೆದು ಏನ್ ಮಾಡ್ತಾರ ಅಂತಂದ್ರೆ ಅವರಿಗೆ ವರ್ಕ್ ಅನ್ನ ಡಿವೈಡ್ ಮಾಡಿ ಕೊಡ್ತಾರ. ಸೊ ಇವಾಗ ಲಗ್ನ ಪತ್ರಿಕೆ ಹಂಚೋದು ಒಬ್ಬರಿಗೆ ಆಗಿರ್ಬೋದು, ಆಮೇಲೆ ಮದ್ವೆ ಹಾಲನ್ನು ಬುಕ್ ಮಾಡಿದ ಇನ್ನೊಬ್ಬರಿಗೆ ಆಗಿರ್ಬೋದು, ಅದೇ ರೀತಿ ಒಂದು ಅಡುಗೆ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಇನ್ನೊಬ್ಬರಿಗೆ ಆಗಿರ್ಬೋದು. ಈ ರೀತಿ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸವನ್ನ ವಹಿಸಿಕೊಟ್ಟಾಗ ಆ ಎಲ್ಲ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ನಡೀತಾವ ಅಂತ ಹೇಳ್ಬೋದು ಮತ್ತು ಅವು ಪರಿಣಾಮಕಾರಿಯಾಗಿ ನಡೀತಾವ. ಅದರಿಂದ ಯಾವುದೇ ದೋಷಗಳು ಉಂಟಾಗುವುದಿಲ್ಲ ಅಂತ ಹೇಳ್ಬೋದು. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ವರ್ಕ್ ಅನ್ನ ಡಿವೈಡ್ ಮಾಡಿ ಕೊಟ್ಟಾಗ ಅದರ ಪರಿಣಾಮ ಏನಾಗಿರ್ತತಿ ದಕ್ಷತೆ, ಅವರೆಲ್ಲರ ಕೆಲಸದಲ್ಲಿ ನಾವು ದಕ್ಷತೆಯನ್ನು ಹೆಚ್ಚಿಸಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ವರ್ಕ್ ಅನ್ನ ನಾವು ತಗೊಳ್ಬಹುದಾಗಿರ್ತದೆ ಅವರೆಲ್ಲರಿಂದ. ಇನ್ನು ನೆಕ್ಸ್ಟ್ ಬರೋದು ಸಾಂದರ್ಭಿಕ ಅಥವಾ ಸಂಭವನೀಯ. ಈ ತತ್ವ ಈ ಒಂದು ಲಕ್ಷಣ, ಈ ಒಂದು ಗುಣಲಕ್ಷಣ ಏನು ಹೇಳ್ತೈತಿ ಅಂತಂದಾಗ ಇವುಗಳ ಆಚರಣೆಯು ನಿರ್ದಿಷ್ಟ ಸಮಯದಲ್ಲಿನ ಸಂದರ್ಭಗಳ ಮೇಲೆ ಅವಲಂಬಿತವಾಗಿದೆ. ಅವಶ್ಯಕತೆಗೆ ಅನುಗುಣವಾಗಿ ಇವುಗಳನ್ನ ಬದಲಿಸಬಹುದು ಅಂತ ಹೇಳ್ತತಿ. ಅಂತಂದ್ರ ಈ ನಿರ್ವಹಣಾ ತತ್ವಗಳು ಯಾವ ರೀತಿಯಾಗಿರ್ತಾವ ಅಂತಂದ್ರೆ ಇವುಗಳನ್ನ ಒಂದು ನಿರ್ದಿಷ್ಟ ಸಮಯಕ್ಕೆ ತಕ್ಕಂತೆ ನಾವೇನ್ ಮಾಡ್ಬೋದು ಚೇಂಜಸ್ ಅನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ತತಿ. ಅಂತಂದಾಗ ಇವಾಗ ಸಮಾನತೆ ಆಗಿರ್ಬೋದು ಅಂತಂದಾಗ ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿರ್ತಕ್ಕಂಥವ್ರು ಎಲ್ಲ ನೌಕರರನ್ನ ಏನ್ ಮಾಡ್ಬೋದು ಸಮಾನ ದೃಷ್ಟಿಯಿಂದ ಕಾಣ್ಬೇಕಾಗಿರ್ತೈತಿ. ಸೊ ಸಮಾನ ದೃಷ್ಟಿಯಿಂದ ಕಾಣ್ಬೇಕು. ಇದರರ್ಥ ಅವರೆಲ್ಲರನ್ನೂ ಸಹಿತ ನಾವು ಅವರಲ್ಲಿ ಒಬ್ಬರಿಂದ ಒಬ್ಬರಿಗೆ ಇನ್ನೊಬ್ಬರಿಗೆ ತಾರತಮ್ಯವನ್ನ ಮಾಡಬಾರ್ದು ಅಂತ ಹೇಳ್ತತಿ. ಆದ್ರೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನಾಗತ್ತೆ ಅಂತಂದಾಗ ಈಗ ಒಂದು ಟಾರ್ಗೆಟ್ ಅನ್ನ ರೀಚ್ ಆಗೋ ಈ ಒಂದು ಕಂಪನಿ ಈ ಒಂದು ವರ್ಷ ಇಷ್ಟು ಸೇಲ್ ಮಾಡ್ಬೇಕಂತ ಅನ್ಕೊಂಡಂತ ಸಂದರ್ಭದಲ್ಲಿ ಅಷ್ಟು ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಅಲ್ಲಿ ಕೆಲವೊಂದಿಷ್ಟು ವರ್ಕರ್ ಏನ್ ಮಾಡಿರ್ತಾರೆ ಅಂತಂದ್ರೆ ಸರಿಯಾಗಿ ಕೆಲಸವನ್ನ ನಿರ್ವಹಿಸುವುದಿಲ್ಲ. ಇನ್ನೂ ಬೇರೆ ಬೇರೆ ಪರಿಣಾಮಗಳು ಇರ್ತಾವ, ಇನ್ನೂ ಬೇರೆ ಬೇರೆ ಕಾರಣಗಳು ಇರ್ತಾವ. ಸೊ ಹಾಗಾಗಿ ಅವಂತ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ನಿರ್ವಹಿಸಿರ್ತಾರಲ್ಲ ಅವ್ರಿಗೆ ಏನ್ ಮಾಡ್ಬೇಕತಿ ನಾವು ರಿವಾರ್ಡ್ಗಳನ್ನ ನೀಡ್ಬೇಕಾಕತಿ. ಅದೇ ರೀತಿ ಯಾರು ಚೆನ್ನಾಗಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿರುವುದಿಲ್ಲ ಅವ್ರಿಗೆ ಏನ್ ಮಾಡ್ಬೇಕಾಕತಿ ಕೆಲವೊಂದ್ಸಲ ಪನಿಷ್ಮೆಂಟ್ ನೀಡ್ಬೇಕಾಕೈತಿ ಅವರಿಗೆ. ಸೊ ಹಾಗಾಗಿ ಈ ಒಂದು ಸಮಾನತೆ ಅಂತಕ್ಕಂಥದ್ದು ಪ್ರತಿಯೊಂದು ಸಂದರ್ಭದಲ್ಲೂ ಸಹಿತ ಪ್ರತಿಯೊಬ್ಬ ನೌಕರನ್ನು ಸಮಾನವಾಗಿ ಕಾಣ್ಬೇಕು ಅನ್ನೋದು ಇದ್ರ ಉದ್ದೇಶ. ಬಟ್ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಅವರಿಗೆ ಏನ್ ಮಾಡ್ಬೇಕಾಕತಿ ನಾವು ಕೆಲವೊಬ್ಬರಿಗೆ ಪನಿಷ್ಮೆಂಟ್ ಅನ್ನ ನೀಡ್ಬೇಕಾಕತಿ, ಕೆಲವೊಬ್ಬರಿಗೆ ರಿವಾರ್ಡ್ಗಳನ್ನ ನೀಡ್ಬೇಕಾಕತಿ. ಸೊ ಇವುಗಳನ್ನ ನಾವು ಸಂದರ್ಭಕ್ಕೆ ತಕ್ಕಂತೆ ಚೇಂಜ್ ಮಾಡ್ಕೋಬಹುದು ಅಂತ ಹೇಳ್ತಕ್ಕಂಥದ್ದು ಇದು ಸಾಂದರ್ಭಿಕ ಅಥವಾ ಸಂಭವನೀಯ ಅಂತ ಕರಿತೇವೆ ನಾವು. ಸೊ ನಿಮ್ಗೆಲ್ಲ ಈ ಒಂದು ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗೈತಿ ಅಂತ ತಿಳ್ಕೊತೀನಿ. ಯಾರಿಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗೈತಿ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನನ್ನು ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.